ನೀವು ಅಯೋಧ್ಯೆಯ ಭೂಮಿ ಪೂಜನದ ದಿನ ಸಾಷ್ಟಾಂಗ ದಂಡವತ್ ನಮಸ್ಕಾರ ಮಾಡಿದ ಮೊದಲ ಪ್ರಧಾನಮಂತ್ರಿ ಇರ್ಬೋದು ರಾಮ್ಲಲ್ಲಾ ಇದ್ರು. ರಾಮೇಶ್ವರಂಗೆ ಹೋಗಿ ರಾಮನಾಥ ಸ್ವಾಮಿ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ಕೂಡ ಆ ಅಂಗಿ ತೀರ್ಥ ಅಂತೇನು ರಾಮೇಶ್ವರಂ ಬರುತ್ತೆ, ಅಲ್ಲಿ ಸ್ನಾನ ಮಾಡಿ ಪ್ರಧಾನಮಂತ್ರಿಗಳು ಒಳಗೆ ಹೋದರು. ಈ ದೃಶ್ಯಗಳು ಮೊದಲು ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ಇದ್ರ ಜೊತೆ ಪಾಲಿಟಿಕ್ಸನ್ನು ಕೂಡ ನೋಡೋಣ. ಅವರು ಯಾವುದೋ ಒಂದು ಚುನಾವಣೆ ಇದ್ದಾಗ ಆ ಚುನಾವಣೆಯ ದಿನದ ಬೆಳಿಗ್ಗೆಯನ್ನು ಇದಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ, ಅಂಡರ್ಲೈನ್ ಮಾಡಬೇಕಾಗತ್ತೆ. ನಾನು 2017 ಗುಜರಾತ್ ಚುನಾವಣೆಯನ್ನು ನೋಡ್ತಾ ಇದ್ದೆ. ಚುನಾವಣೆಯ ದಿನ ಅವರು ಸೀ ಪ್ಲೇನ್ದಲ್ಲಿ ಬಂದಿಳಿದ್ರು ಸಾಬರ್ಮತಿಯಲ್ಲಿ. ಚುನಾವಣೆಯ ದಿನವೇ ಕೇದಾರನಾಥಕ್ಕೆ ಹೋಗಿ ಧ್ಯಾನವನ್ನು ಮಾಡಿದರು. ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳ ದಿನ ಆ ರಾಜ್ಯದ ಹೊರಗಿನ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಅವರು ಪೂಜೆಯನ್ನು ಮಾಡ್ತಾರೆ. ಮೇ ಬಿ ದಟ್ ಈಸ್ ಹಿಸ್ ವೇ ಆಫ್ ಇಂಪ್ಯಾಕ್ಟಿಂಗ್ ಆನ್ ಇಲೆಕ್ಷನ್ಸ್ ಆ್ಯಂಡ್ ವೋಟರ್ಸ್ ಅಂತ ಅನಿಸುತ್ತೆ. ಯಾಕಂದರೆ ದಿಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಚುನಾವಣೆ BJPಗೆ. ಹರಿಯಾಣ ಮತ್ತು ಮಹಾರಾಷ್ಟ್ರದ ನಂತರ ದಿಲ್ಲಿ ಚುನಾವಣೆಯ ದಿನದಂದೇ ಅವರು 2 ಗಂಟೆಗಳ ಕಾಲ, ಅಂದರೆ ಇವತ್ತಿನ ನೀವು ಸಂದರ್ಭದಲ್ಲಿ TV ಸ್ಪೇಸನ್ನು ತೆಗೆದುಕೊಳ್ತಕ್ಕಂಥದ್ದು, TV ಆ್ಯಂಡ್ ಮೊಬೈಲ್ ಸ್ಪೇಸ್ ಇಸ್ ಲೈಕ್ ಎಂಟ್ರಿಂಗ್ ಇನ್ ಟು ಯುವರ್ ಮೈಂಡ್. ಆ ಕಾರಣದಿಂದ ಕೂಡ ಇವತ್ತಿನ ಪ್ರಯಾಗರಾಜ್ನ ಡುಬ್ಕಿ ಏನಿತ್ತು ಅದು ವಿಶೇಷ ಅನಿಸುತ್ತೆ. ನೀವು ಸ್ವಲ್ಪ ಹಿಂದಕ್ಕೆ ನೋಡಿದರೆ, ಅಂದರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಂಡಿತ್ ನೆಹರೂವಿಯನ್ ಕಾಲದ ಪ್ರಧಾನಮಂತ್ರಿಗಳಿಗೂ 1947ರಲ್ಲಿ ಜುನಾಗಢ ಭಾರತಕ್ಕೆ ಸೇರ್ಪಡೆಯಾದ ನಂತರ, ಜುನಾಗಢದ ನವಾಬ ಪಾಕಿಸ್ತಾನಕ್ಕೆ ಓಡಿ ಹೋಗ್ತಾನೆ. ಸೇರ್ಪಡೆಯಾದ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳ್ತಾರೆ, ನಾವು ಸೋಮನಾಥ್ ಮಂದಿರವನ್ನು ಪುನರಪಿ ಕಟ್ಟಬೇಕು. ಯಾಕಂದರೆ ಘಜನಿಯ ಕಾಲದಿಂದಲೂ ಕೂಡ 17 ಬಾರಿ ಲೂಟಿಯಾಗಿರುತ್ತೆ ಸೋಮನಾಥ್ ದೇವಾಲಯ. ಸಂಪತ್ತನ್ನು ಸೂರೆ ಹೊಡೆದಿರ್ತಾರೆ, ಅಫ್ಘಾನಿಸ್ತಾನಕ್ಕೆ ತೊಗೊಂಡೋಗಿರ್ತಾರೆ. ಆ ಕಾರಣದಿಂದ ನಾವು ಸೋಮನಾಥ್ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಬೇಕು, ಅದೊಂದು ನಮ್ಮ ರಾಷ್ಟ್ರೀಯ ಅಸ್ಮಿತೆಯ ಸಂಕೇತ ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳ್ತಾರೆ. ಆದರೆ ಪಂಡಿತ್ ನೆಹರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇಟ್ಸ್ ಲೈಕ್ ಹಿಂದೂ ರಿವೈವಲಿಸಮ್ ಅಂತ ಹೇಳ್ತಾರೆ. ಈಗಷ್ಟೇ ನಾವು ದೇಶದ ವಿಭಜನೆ ಆಗಿದೆ, ಹೀಗಾಗಿ ನಾವು ಈ ಮಂದಿರ ನಿರ್ಮಾಣವನ್ನು ಮಾಡಬಾರದು ಅಂತ ಮೊದಲು ಪಂಡಿತ್ ನೆಹರು ಹೇಳ್ತಾರೆ. ಬಟ್ ಸರ್ದಾರ್ ವಲ್ಲಭಭಾಯಿ ಪಟೇಲ್, KM ಮುನ್ಷಿ ತರಹದ ಗುಜರಾತ್ನ ಕಾಂಗ್ರೆಸ್ ನಾಯಕರೇನಿರ್ತಾರೆ, ಇಲ್ಲ ಸೋಮನಾಥ್ ಮಂದಿರ ನಿರ್ಮಾಣ ಆಗಬೇಕು ಅಂತ. ಮಹಾತ್ಮ ಗಾಂಧಿ ಕೂಡ ಸೋಮನಾಥ್ನ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಸರ್ಕಾರದಿಂದ ನಾನು 1 ಪೈಸೆ ಕೊಡಲ್ಲ ಅಂತ ಹೇಳ್ತಾರೆ ಪಂಡಿತ್ ನೆಹರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.